ಅತ್ತೆ ಇಲ್ಲಿ ನೋಡಿ, ಇದನ್ನ ಲೆಗ್ಗಿಂಗ್ ಅಂತಾರೆ. ಹಾಕಿದ್ಯಾ ಅಂತ ಅನ್ಸೋದೇ ಇಲ್ಲ. ಕಾಣಿಸ್ಬಾರ್ದು ಅಂತಾನೆ ತಾನೇ ಹಾಕೊಂಡಿರೋದು. ಏನಂದೆ? ಅತ್ತೆ ಅದೇನ ನಿಮ್ ಎಕ್ಸ್ಪೆಕ್ಟೇಷನ್ ಇದೆ ಎಲ್ಲರೂ ಕೊಟ್ಬಿಡಿ, ಒಂದೇ ಸರಿ ಹಾಕೊಂಡ್ ಬರ್ತೀನಿ, ಪದೇ ಪದೇ ಹೇಳ್ಬೇಡಿ. ಬಾದರಿಗೆ ತಗೋ. ಇದನ್ನೆಲ್ಲ ಹಾಕೋಬೇಕಾ? ನನ್ನ ಕೈಲಾಗಲ್ಲ. ಇದನ್ನೆಲ್ಲ ಹಾಕೊಂಡ್ರೆ ಒಳ್ಳೆ ಹಳ್ಳಿ ಗಮಾರಿ ತರ ಕಾಣಿಸ್ತೀನಿ. ಈಗೇನು ಸಿಟಿ ಕುಮಾರಿ ತರ ಇದೆಯಾ? ಹಾಕೊಳ್ಳೆ. ನಾನು ಹಾಕೊಳ್ಳಲ್ಲ ಅತ್ತೆ. ಆಸ್ತಿ ಆಶ್ರಮ ಹಾಕೋ ಬರ್ತೀನಿ. ಬಾದರಿಗೆ ನಾವಂದ್ರೆ ಸುಮ್ಮನೆನಾ? ಆಹಾ ಆಹಾ, ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ದಾಳೆ ನನ್ನ ಸೊಸೆ. ಲಕ್ಷಣವಾಗಿದ್ದವಳನ್ನ ಅವಲಕ್ಷಣ ಮಾಡ್ಬಿಟ್ಟು ಲಕ್ಷಣ ಅಂತಿಲ್ಲ. ಲಕ್ಷಣ ಬರ್ತೀನತ್ತೆ. ಏಯ್, ದೀಪಾವಳಿಗೆ ಏನೇನ್ ಬೇಕು ಅಂತ ಲಿಸ್ಟ್ ಬರ್ದಿದ್ದೀನಿ, ಓದ್ಕೊಂಡು ತಗೊಂಡ್ ಬಂದ್ಬಿಡೆ. ಇದೇನಿದು ಕನ್ನಡದಲ್ಲಿ ಬರ್ದಿದ್ದೀರಾ? ಏನು ಅರ್ಥ ಆಗ್ತಿಲ್ಲ. ಇಂಗ್ಲಿಷಲ್ಲಿ ಬರೆಯಕ್ಕಾಗಿಲ್ವಾ? ಮೊದಲೇ ಕನ್ನಡ ಓದಕ್ ಬರಲ್ಲ. ಲೇ, ನೀನು ಮನೆ ಕೆಲಸ ಮಾಡಲ್ಲ ಅನ್ನು ಸಹಿಸ್ಕೊಂತೀನಿ. ನನ್ಗೆ ಮರ್ಯಾದೆ ಕೊಡಲ್ಲ ನಾನು, ಅದನ್ನು ಸಹಿಸ್ಕೊಂತೀನಿ. ಆದ್ರೆ ಕನ್ನಡ ಬರಲ್ಲ ಅನ್ನೋದನ್ನ ಮಾತ್ರ ಸಹಿಸ್ಕೊಳ್ಳಲ್ಲ. ಅಲ್ಲ ಕಣೆ, ಕನ್ನಡದ ಹುಡುಗಿಯಾಗಿ ಕನ್ನಡ ಓದಕ್ ಬರಲ್ಲ ಅಂತೀಯಲ್ವಾ? ನಾಚಿಕೆ ಆಗಲ್ವಾ? ಕನ್ನಡ ಅನ್ನೋದು ಅಮೃತ ಭಾಷೆ, ಅದನ್ನ ಬೈಯಾಗಿ ಬಳಸಬಾರ್ದು ಅಂತ ಸುಮ್ಮನಿದ್ದೀನಿ. ಅಯ್ಯೋ ಅತ್ತೆ, ನೀವು ಎಲ್ಲಿದ್ದೀರಾ? ನನ್ಗೇನು ಕನ್ನಡದ ಅವಶ್ಯಕತೆ ಇಲ್ಲ. ನಾನು ಆಫೀಸಲ್ಲೆಲ್ಲ ಯೂಸ್ ಮಾಡೋದು ಇಂಗ್ಲೀಷು, ನಾನು ವ್ಯವಹಾರ ಮಾಡೋದು ಇಂಗ್ಲೀಷಲ್ಲಿ. ಸೊ ಇಂಗ್ಲೀಷ್ ಚೆನ್ನಾಗಿ ಬರುತ್ತಲ್ಲ, ಕನ್ನಡ ಯಾಕೆ ಕಲಿಬೇಕು? ಕನ್ನಡ ಓದಕ್ಕೆ ಬರೆಯಕ್ಕೆ ಬಂದಿಲ್ಲ ಅಂದ್ರೆ ಏನು ಪರವಾಗಿಲ್ಲ, ನಡೆಯುತ್ತೆ. ಲೇ, ನಿನ್ ಮಾತು. ಭಾಷೆ ಅನ್ನೋದು ವ್ಯವಹಾರ ಅಲ್ಲ, ಅದೊಂದು ಭಾವನೆ. ಮಾತೃಭಾಷೆ ಅನ್ನೋದು ಕಣ್ಣಿದ್ದಂಗೆ, ಬೇರೆ ಭಾಷೆ ಅನ್ನೋದು ಕನ್ನಡಕ ಇದ್ದಂಗೆ. ಕಣ್ಣಿಲ್ಲ ಅಂದಮೇಲೆ ಕನ್ನಡಕ ತಗೊಂಡು ಏನೇ ಮಾಡ್ತೀಯಾ? ಭಾಷೆ ಅನ್ನೋದು ನಮ್ಮ ಗುರುತು, ನಮ್ಮ ಹೆಮ್ಮೆ, ನಮ್ಮ ಸ್ವಾಭಿಮಾನ. ಕೇವಲ ದುಡ್ಡು ಸಂಪಾದನೆ ಮಾಡೋಕ್ಕೆ ನಮ್ಮ ಭಾಷೆ ಬೇಡ, ಬೇರೆ ಭಾಷೆ ಮಾತಾಡ್ತೀನಿ ಅಂತೀಯಲ್ವಾ? ನಾಚಿಕೆ ಆಗಲ್ವಾ ನಿನಗೆ?